ಎಜೆ ನ್ಯೂಸ್ಗೆ ಸ್ವಾಗತ. ಇಂದು ಗುಳೇದಗುಡ್ಡ ನಗರದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳ ಬಳಗದಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ 78ನೇ ಹುಟ್ಟುಹಬ್ಬದ ಅಂಗವಾಗಿ ತಾಲೂಕು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹಾಲು ಮತ್ತು ಬ್ರೆಡ್ ವಿತರಣೆ ಮಾಡಿ ನೇರವಾಗಿ ಗುಳೇದಗುಡ್ಡ ಪ್ರಖ್ಯಾತ ಮಂದಿರವಾದ ಜಗನ್ನಾಥ ಮಂದಿರದಲ್ಲಿ ಹೊಳ್ಳ ಬಸ್ ಶೆಟ್ಟರ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಲಾಗಿದೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಇಂದಿನ ಬದಾಮಿಯ ಶಾಸಕರು ಇವತ್ತು ಅವರಿಗೆ 77 ವರ್ಷ ಮುಗಿದು 78ನೇ ವರ್ಷಕ್ಕೆ ಕಾಲಿಡತಕ್ಕಂಥ ಜನ್ಮದಿನದಂದು ಗುಳೇದಗುಡ್ಡದ ಎಲ್ಲ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿ ಬಳಗದ ವತಿಯಿಂದ ಆಸ್ಪತ್ರೆಯಲ್ಲಿರ್ತಕ್ಕಂಥ ಎಲ್ಲ ರೋಗಿಗಳಿಗೆ ಬ್ರೆಡ್ಡು, ಹಾಲು, ಬಿಸ್ಕಿಟನ್ನು ಹಂಚುವುದರ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದೇವೆ. ಎಲ್ಲ ಮುಖಂಡರು ಸೇರಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇರ್ಬೋದು, ಈ ದೇಶಕ್ಕೆ ಒಬ್ಬ ಮಾದರಿ ಮುಖ್ಯಮಂತ್ರಿ ಎಂದು ಹೆಸರು ಗಳಿಸಿರ್ತಕ್ಕಂಥ ಒಬ್ಬ ಏಕೈಕ ನಾಯಕ ಅಂದರೆ ಅದು ಸಿದ್ದರಾಮಯ್ಯ. ಯಾಕಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ಏನು ನುಡಿದಿದ್ರು ಅದರಂತೆ ನಡೆದಿರ್ತಕ್ಕಂಥದ್ದು ಒಬ್ಬ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಅದು ಸಿದ್ದರಾಮಯ್ಯ. ಇವತ್ತು 2013ರಿಂದ 18 ಇರಲಿ, 23ರಿಂದ ಇಲ್ಲಿವರೆಗೂ ಇರಲಿ, ಒಬ್ಬ ದೇವರಾಜ ಅರಸರನ್ನು ಬಿಟ್ಟರೆ ಅವ್ರಿಗಿಂತನೂ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಸಿದ್ದರಾಮಯ್ಯ ಸಾಹೇಬರು ಮಾಡ್ಯಾರ. ಯಾಕಂದರೆ ಅವರು ಬರೀ ಒಂದು ಜಾತಿಗೆ ಸೀಮಿತವಾಗಿರ್ತಕ್ಕಂಥ ಯೋಜನೆಯನ್ನು ಈ ರಾಜ್ಯಕ್ಕೆ ನೀಡಲಿಲ್ಲ. ಪ್ರತಿಯೊಬ್ಬ ದೇಶದಲ್ಲಿ, ರಾಜ್ಯದಲ್ಲಿ ಎಷ್ಟು ಬಡವರಿದ್ದಾರೆ, ಕೆಳ ಹಂತದಲ್ಲಿರ್ತಕ್ಕಂಥ ಬಡವರಿಗೆ ಏನು ಅನುಕೂಲ ಮಾಡಬೇಕು ಆ ದೃಷ್ಟಿಯಿಂದ ಯೋಜನೆಗಳನ್ನು ರೂಪಿಸಿದ್ರು ಹೊರತು ಅವರು ಒಂದೇ ಜಾತಿಗೆ ಸೀಮಿತ, ಮೇಲ್ಜಾತಿಗಿರೇ ಆಗಲಿ ಕೆಳಜಾತಿಗಿರೇ ಆಗಲಿ ಅಂತ ಒಂದೂ ಇಲ್ಲ. ಎಲ್ಲ ಜಾತಿ ಬಡವರಿಗೂ ಕೂಡ ದೇಶದಲ್ಲಿ ಅನುಕೂಲ ಮಾಡಿರ್ತಕ್ಕಂಥದ್ದು ಅದು ಕರ್ನಾಟಕ ರಾಜ್ಯದಲ್ಲಿ ಮಾದರಿಯವಾಗಿ ಗ್ಯಾರಂಟಿ ಯೋಜನೆಗಳನ್ನಾಗಲಿ, ಹಿಂದಿನ ಅನ್ನ ಯೋಜನೆ ಆಗಲಿ, ಅಕ್ಷರ ಯೋಜನೆ ಆಗಲಿ, ಎಂಥ ಯೋಜನೆಗಳು ಕೂಡ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಒಂದೊಂದು ಮುಂದಿನ ಶತಮಾನದಲ್ಲಿ ನೆನೆಸುವಂಥದ್ದು ಅದು ಆಗುತ್ತೆ ಅಂತಕ್ಕಂಥ ಮಾತನ್ನು ನಾವು ಹೇಳಬೇಕಾಗುತ್ತೆ. ಅಂಥ ಒಬ್ಬ ನಾಯಕನ ಅವರು ಕೂಡ ಹಿಂದೆ ಬದಾಮಿ ಶಾಸಕರಿದ್ದಾಗ ಕೂಡ ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಅವರು ಇಲ್ಲಿನ ಶಾಸಕರ ಜೊತೆ ಕೂಡಿ ಅಭಿವೃದ್ಧಿ ಕೆಲಸದಲ್ಲಿ ಇನ್ನೂ ನಿರತರಾಗಿದ್ದಾರೆ. ಇನ್ನೂ ಹೆಚ್ಚು ಅನುದಾನವನ್ನು ಬಾದಾಮಿ ಕ್ಷೇತ್ರಕ್ಕೆ ಅವರು ನೀಡುವಂಥ ಶಕ್ತಿ ತಾಯಿ ಬನಶಂಕರಿ, ನಮ್ಮ ಗುಳೇದಗುಡ್ಡದ ಮುಖೇಶ್ವರಿ ಕೂಡ ಆಶೀರ್ವಾದ ನೀಡಲಿ ಅಂತೇಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀಜಕ್ಕೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.